ಪುರಾಣಗಳಲ್ಲಿ ಅತ್ಯಂತ ಆಕರ್ಷಕವಾದ ಭಕ್ತಿ ಮತ್ತು ಶಾಪದ ನಡುವಿನ ಸಂಘರ್ಷದ ಕಥೆಯೊಂದನ್ನ ನೋಡೋಣ ಬನ್ನಿ. ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರು ಭೂಮಿಗೆ ರಾಕ್ಷಸರಾಗಿ ಏಕೆ ಬಂದರು? ಸಾಕ್ಷಾತ್ ಮಹಾವಿಷ್ಣುವಿನ ಭಕ್ತರಾಗಿದ್ದರೂ ಅವರಿಗೆ ಇಂತಹ ದುರ್ಗತಿ ಬರಲು ಕಾರಣವೇನು? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಕೆ ವಿಸ್ಮಯದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವೈಕುಂಠದ 7ನೇ ದ್ವಾರದಲ್ಲಿ ಜಯ ಮತ್ತು ವಿಜಯ ಎಂಬ ಇಬ್ಬರು ಬಲಿಷ್ಠ ದ್ವಾರಪಾಲಕರು ಕಾವಲು ಕಾಯುತ್ತಿರುತ್ತಾರೆ. ಒಂದು ದಿನ ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರರು ವಿಷ್ಣುವಿನ ದರ್ಶನಕ್ಕೆ ಬರುತ್ತಾರೆ. ನೋಡಲು ಅವರು 5 ವರ್ಷದ ಪುಟ್ಟ ಬಾಲಕರಂತೆ ಕಂಡರೂ ಅವರು ಮಹಾಜ್ಞಾನಿಗಳಾಗಿರುತ್ತಾರೆ. ಆದರೆ ಜಯ ವಿಜಯರು ಅವರನ್ನು ಸಾಧಾರಣ ಮಕ್ಕಳೆಂದು ಭಾವಿಸಿ ಒಳಗೆ ಹೋಗದಂತೆ ತಡೆಯುತ್ತಾರೆ. ಸ್ವಾಮಿಯು ಈಗ ವಿಶ್ರಾಂತಿ ಪಡೆಯುತ್ತಿದ್ದಾರೆ, ನೀವು ಒಳಗೆ ಹೋಗುವಂತಿಲ್ಲ ಎಂದು ಅಹಂಕಾರದಿಂದ ವರ್ತಿಸುತ್ತಾರೆ. ಇದರಿಂದ ಕ್ರೋಧಗೊಂಡ ಮುನಿಗಳು ಒಂದು ಭಯಾನಕ ಶಾಪ ನೀಡುತ್ತಾರೆ. ಯಾರಿಗೆ ಅಹಂಕಾರವಿದೆಯೋ ಅವರು ವೈಕುಂಠದಲ್ಲಿ ಇರಲು ಅನರ್ಹರು. ನೀವು ನಿಮ್ಮ ದೈವಿಕತೆಯನ್ನು ಕಳೆದುಕೊಂಡು ಭೂಮಿಯಲ್ಲಿ ಮನುಷ್ಯರಾಗಿ ಜನಿಸಿ. ಜಯ ಮತ್ತು ವಿಜಯರಿಗೆ ತಮ್ಮ ತಪ್ಪಿನ ಅರಿವಾದಾಗ ಮುನಿಗಳ ಪಾದಕ್ಕೆ ಬಿದ್ದು ಕ್ಷಮೆ ಯಾಚಿಸುತ್ತಾರೆ. ಆಗ ಭಗವಾನ್ ಶ್ರೀ ವಿಷ್ಣು ಅಲ್ಲಿಗೆ ಪ್ರತ್ಯಕ್ಷನಾಗುತ್ತಾನೆ. ಮುನಿಗಳ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲದಿದ್ದರೂ ವಿಷ್ಣು ತನ್ನ ಭಕ್ತರಿಗೆ 2 ಆಯ್ಕೆಗಳನ್ನು ನೀಡುತ್ತಾನೆ. ಅವುಗಳು ಏನೆಂದರೆ 7 ಜನ್ಮಗಳ ಕಾಲ ವಿಷ್ಣುವಿನ ಪರಮ ಭಕ್ತರಾಗಿ ಭೂಮಿಯಲ್ಲಿ ಜನಿಸುವುದು, ಅಥವಾ ಕೇವಲ 3 ಜನ್ಮಗಳ ಕಾಲ ವಿಷ್ಣುವಿನ ಶತ್ರುಗಳಾಗಿ ಜನಿಸುವುದು. ಜಯ ವಿಜಯರು ಕ್ಷಣಕಾಲ ಯೋಚಿಸುತ್ತಾರೆ. 7 ಜನ್ಮಗಳವರೆಗೆ ವೈಕುಂಠದಿಂದ ದೂರವಿರುವುದು ಅವರಿಗೆ ಅಸಾಧ್ಯವಾಗಿತ್ತು. ಆದ್ದರಿಂದ ಅವರು 3 ಜನ್ಮಗಳ ಶತ್ರುತ್ವವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಶತ್ರುಗಳಾದರೆ ವಿಷ್ಣು ತಾನೇ ಬಂದು ಸಂಹಾರ ಮಾಡುತ್ತಾನೆ, ಆಗ ಬೇಗ ಮುಕ್ತಿ ಸಿಗುತ್ತದೆ ಎಂಬುದು ಅವರ ಆಸೆಯಾಗಿರುತ್ತದೆ. ಮೊದಲನೆಯ ಜನ್ಮದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪವಾಗಿ ಜನಿಸುತ್ತಾರೆ. ಮೊದಲನೆಯ ಜನ್ಮ ಕೃತಯುಗ, ಅಂದರೆ ಸತ್ಯಯುಗ. ಜಯ ಮತ್ತು ವಿಜಯರು ಕೃತಯುಗದಲ್ಲಿ ಕಶ್ಯಪ ಮುನಿ ಮತ್ತು ದ್ವಿತೀಯ ಪುತ್ರರಾಗಿ ಜನಿಸುತ್ತಾರೆ. ಈ ಯುಗವು ಧರ್ಮದ 4 ಕಾಲುಗಳ ಮೇಲೆ ನಿಂತಿದ್ದ ಕಾಲ. ಇಲ್ಲಿ ಪಾಪದ ಪ್ರಮಾಣ ತೀರಾ ಕಡಿಮೆ ಇತ್ತು. ಆದರೆ ಅಧರ್ಮವು ದೈತ್ಯ ರೂಪದಲ್ಲಿ ಬಂದಾಗ ಅದು ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಸಂಚಕಾರ ತರುತ್ತಿತ್ತು. ಹಿರಣ್ಯಾಕ್ಷನು ಭೂದೇವಿಯನ್ನು ಅಪಹರಿಸಿ ಪಾತಾಳದಲ್ಲಿ ಬಚ್ಚಿಟ್ಟಾಗ ಶ್ರೀ ಮಹಾವಿಷ್ಣುವು ಒಂದು ಬೃಹತ್ ವರಾಹ ಅವತಾರ ತಾಳಿದನು. ಇದು ವಿಷ್ಣುವಿನ ಮೊದಲ ಸಂಪೂರ್ಣ ಪ್ರಾಣಿ ರೂಪದ ಅವತಾರ. ವಿಷ್ಣು ವರಾಹ ಅವತಾರ ತಾಳಿ ಇವನನ್ನು ಸಂಹರಿಸಿ ಭೂಮಿಯನ್ನು ರಕ್ಷಿಸುತ್ತಾನೆ. ಭೂಮಿಯನ್ನು ತನ್ನ ಕೋರೆ ಹಲ್ಲುಗಳ ಮೇಲೆ ಹೊತ್ತು ತರುವ ದೃಶ್ಯವು ಭಗವಂತನು ತನ್ನ ಸೃಷ್ಟಿಯನ್ನು ಎಷ್ಟು ಮಮತೆಯಿಂದ ರಕ್ಷಿಸುತ್ತಾನೆ ಎಂಬುದು ಇದರಲ್ಲಿ ತೋರುತ್ತದೆ. ಇದು ಪ್ರಕೃತಿ ಮತ್ತು ಪರಿಸರ ರಕ್ಷಣೆಯ ಸಂಕೇತವೂ ಕೂಡ ಹೌದು. ನಂತರ ಹಿರಣ್ಯಕಶಿಪುವಿನ ಸಂಹಾರ. ಹಿರಣ್ಯಕಶಿಪುವು ಬ್ರಹ್ಮನಿಂದ ವಿಚಿತ್ರ ವರ ಪಡೆದಿದ್ದ. ಮನುಷ್ಯನಿಂದಾಗಲಿ ಮೃಗದಿಂದಾಗಲಿ ಹಗಲಲ್ಲಾಗಲಿ ಹಾಗೂ ರಾತ್ರಿಯಲ್ಲಾಗಲಿ ಒಳಗೆ ಅಥವಾ ಹೊರಗೆ ತನಗೆ ಸಾವು ಬರಬಾರದು ಎಂದು ಬ್ರಹ್ಮನಿಂದ ವರ ಪಡೆದಿದ್ದ. ಈ ಕಾರಣದಿಂದಲೇ ಶ್ರೀ ಮಹಾವಿಷ್ಣುವು ನರಸಿಂಹ ಅವತಾರ ತಾಳಿ ಹಿರಣ್ಯಕಶಿಪುವಿನ ಸಂಹಾರ ಮಾಡುತ್ತಾನೆ. ಈ ಷರತ್ತುಗಳನ್ನು ಮುರಿಯಲು ಶ್ರೀ ವಿಷ್ಣು ಅರ್ಧ ಮನುಷ್ಯ ಅರ್ಧ ಸಿಂಹನ ರೂಪ ತಾಳಿದನು. ಸಂಜೆ ಹೊತ್ತಿನಲ್ಲಿ ಹೊಸ್ತಿಲ ಮೇಲೆ ತನ್ನ ಉಗುರುಗಳಿಂದ ಸಂಹರಿಸಿದನು. ಇದು ಭಗವಂತನು ಭಕ್ತನಿಗಾಗಿ ಎಂತಹ ಕಠಿಣ ಸವಾಲನ್ನು ಎದುರಿಸುತ್ತಾನೆ ಎಂಬುದಕ್ಕೆ ಸಾಕ್ಷಿಯಾಗುತ್ತದೆ. ನಂತರ ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣರಾಗಿ ಜನಿಸುತ್ತಾರೆ. ಮಹಾವಿಷ್ಣುವು ಶ್ರೀ ರಾಮನ ಅವತಾರದಲ್ಲಿ ಇರುತ್ತಾನೆ. ಈ ಯುಗದಲ್ಲಿ ಧರ್ಮವು 3 ಕಾಲುಗಳ ಮೇಲೆ ನಿಂತಿತ್ತು. ಇಲ್ಲಿ ಸಂಘರ್ಷವು ವ್ಯಕ್ತಿಗಳ ನಡುವೆ ಇರದೆ 2 ಸಿದ್ಧಾಂತಗಳ ನಡುವೆ ಇತ್ತು. ಅಹಂಕಾರ ಮತ್ತು ಕಾಮದ ಪ್ರತೀಕವಾಗಿ ರಾವಣನಿದ್ದರೆ, ಮರ್ಯಾದೆ ಮತ್ತು ಸತ್ಯದ ಪ್ರತೀಕವಾಗಿ ರಾಮನಿದ್ದನು. ಜಯ 10 ತಲೆಯ ಲಂಕೇಶ್ವರನಾಗಿ ಜನಿಸಿದ್ದ. ಸೀತಾಮಾತೆಯನ್ನು ಅಪಹರಿಸಿ ಅಂತಿಮವಾಗಿ ಶ್ರೀರಾಮನ ಬಾಣಕ್ಕೆ ಬಲಿಯಾಗುತ್ತಾನೆ. ಕುಂಭಕರ್ಣನು ಕೂಡ ಈ ರಣರಂಗದಲ್ಲಿ ರಾಮನಿಂದಲೇ ಮುಕ್ತಿ ಪಡೆಯುತ್ತಾನೆ. ಇಲ್ಲಿ ವಿಷ್ಣು ಯಾವುದೇ ಅದ್ಭುತ ಶಕ್ತಿಗಳ ಪ್ರದರ್ಶನ ಮಾಡದೆ ಮರ್ಯಾದಾ ಪುರುಷೋತ್ತಮನಾಗಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಷ್ಟಗಳನ್ನು ಅನುಭವಿಸಿದನು. ಅಧರ್ಮವನ್ನು ಸೋಲಿಸಲು ಕೇವಲ ಶಕ್ತಿ ಸಾಲದು, ಸಂಸ್ಕಾರ ಮತ್ತು ಧರ್ಮ ಮುಖ್ಯ ಎಂದು ಸಾರಿದನು. ರಾಮನು ತನ್ನ ಶತ್ರುವಾದ ರಾವಣನ ಜ್ಞಾನವನ್ನು ಗೌರವಿಸಿದ್ದನು.
ಇದು ಈ ಅವತಾರದ ಔನ್ನತ್ಯ. ನಂತರ ದ್ವಾಪರ ಯುಗದಲ್ಲಿ ವಿಜಯರು ಶಿಶುಪಾಲ ಮತ್ತು ದಂತ ವಕ್ರ ಎಂಬ ಹೆಸರಿನಲ್ಲಿ ಜನಿಸುತ್ತಾರೆ ಮತ್ತು ಶ್ರೀ ವಿಷ್ಣು ಕೃಷ್ಣನ ಅವತಾರ ತಾಳಿರುತ್ತಾರೆ. ಇಲ್ಲಿ ಧರ್ಮವು 2 ಕಾಲುಗಳ ಮೇಲೆ ನಿಂತಿತ್ತು. ಅಧರ್ಮವು ಸ್ವಂತ ಕುಟುಂಬದ ಒಳಗೆ ನುಗ್ಗಿತ್ತು. ಒಳ್ಳೆಯವರು ಮತ್ತು ಕೆಟ್ಟವರು ಒಂದೇ ಮನೆಯಲ್ಲಿದ್ದರು. ಶಿಶುಪಾಲನು ಛೇದಿ ರಾಜ್ಯದ ರಾಜನಾಗಿರುತ್ತಾನೆ. 100 ತಪ್ಪುಗಳನ್ನು ಮಾಡಿದ ನಂತರ ಧರ್ಮರಾಯನ ರಾಜಸೂಯ ಯಾಗದಲ್ಲಿ ಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಇವನ ಶಿರಚ್ಛೇದ ಮಾಡುತ್ತಾನೆ ಮತ್ತು ದಂತ ವಕ್ರನು ಶಿಶುಪಾಲನ ಸಾವಿನ ನಂತರ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರುತ್ತಾನೆ. ಆಗ ಕೃಷ್ಣನು ತನ್ನ ಗದೆಯಿಂದ ಇವನನ್ನು ಸಂಹರಿಸುತ್ತಾನೆ. ಶಿಶುಪಾಲನು ಕೃಷ್ಣನ ಸೋದರ ಸಂಬಂಧಿಯೇ ಆಗಿದ್ದರೂ ಪ್ರತಿ ಕ್ಷಣವೂ ಕೃಷ್ಣನನ್ನು ನಿಂದಿಸುತ್ತಿದ್ದನು. ಕೃಷ್ಣನು ಲೀಲಾ ಮಾನುಸ ವಿಗ್ರಹ. ಅವನು ಪ್ರೀತಿ, ರಾಜತಾಂತ್ರಿಕತೆ ಮತ್ತು ಜ್ಞಾನದ ಮೂಲಕ ಅಧರ್ಮವನ್ನು ನಾಶ ಮಾಡಿದನು. ಶಿಶುಪಾಲನ 100 ತಪ್ಪುಗಳನ್ನು ಕ್ಷಮಿಸುವ ಮೂಲಕ ಭಗವಂತನ ತಾಳ್ಮೆಯನ್ನು ತೋರಿಸಿದನು. ಅಂತಿಮವಾಗಿ ಸುದರ್ಶನ ಚಕ್ರದಿಂದಲೇ ಶಿಶುಪಾಲನ ಸಂಹಾರವಾಯಿತು. ಅವನ ಆತ್ಮವು ಶ್ರೀ ಕೃಷ್ಣನಲ್ಲಿಯೇ ಲೀನವಾಗುತ್ತದೆ. ಇದು ವೈರಿ ಭಕ್ತಿಯ ಪರಾಕಾಷ್ಠೆ. 3 ಜನ್ಮಗಳ ಕಾಲ ಕಡು ವೈರಿಗಳಾಗಿ ವಿಷ್ಣುವಿನ ಕೈಯಲ್ಲೇ ಮರಣ ಹೊಂದಿದ ನಂತರ ವಿಜಯರ ಶಾಪ ವಿಮೋಚನೆಯಾಗುತ್ತದೆ. ಅವರ ಆತ್ಮಗಳು ಮರಳಿ ವೈಕುಂಠಕ್ಕೆ ಸೇರುತ್ತವೆ ಮತ್ತು ಅವರು ಮತ್ತೆ ಭಗವಂತನ ದ್ವಾರ ಪಾಲಕರಾಗಿ ತಮ್ಮ ಸೇವೆಯನ್ನು ಮುಂದುವರಿಸುತ್ತಾರೆ. ವಿಜಯರು ರಾಕ್ಷಸರಾಗಿ ಜನಿಸಿದರು, ಆದರೆ ಅವರು ಪ್ರತಿ ಕ್ಷಣವೂ ವಿಷ್ಣುವಿನ ಬಗ್ಗೆಯೇ ಯೋಚಿಸುತ್ತಿದ್ದರು. ಇದನ್ನೇ ವಿದ್ವೇಷ ಭಕ್ತಿ ಎನ್ನಲಾಗುತ್ತದೆ. ಸಾಮಾನ್ಯ ಭಕ್ತನಿಗಿಂತಲೂ ಬೇಗ ಇವರಿಗೆ ಮುಕ್ತಿ ಸಿಗಲು ಇದೇ ಕಾರಣವಾಯಿತು. ಸ್ನೇಹಿತರೆ, ಇಲ್ಲಿ ದೊಡ್ಡ ಪ್ರಶ್ನೆ ಮೂಡುತ್ತದೆ. ವೈಕುಂಠ ಎಂಬುದು ಪವಿತ್ರವಾದ ಜಾಗ. ಅಲ್ಲಿ ವಿಷ್ಣುವಿನ ಇಚ್ಛೆ ಇಲ್ಲದೆ ಏನೂ ನಡೆಯುವುದಿಲ್ಲ. ಹಾಗಿದ್ದ ಮೇಲೆ ಸನತ್ ಕುಮಾರರು ವಿಷ್ಣುವಿನ ದ್ವಾರ ಪಾಲಕರಿಗೆ ಶಾಪ ಕೊಟ್ಟಿದ್ದು ಹೇಗೆ? ಭಕ್ತರಿಗೆ ಶಾಪ ತಟ್ಟಲು ಸಾಧ್ಯವೇ? ಇಲ್ಲಿ ನೀವು ಒಂದು ಅದ್ಭುತ ವಿಷಯವನ್ನು ಹೇಳಬಹುದು. ಇದು ಸ್ವತಃ ವಿಷ್ಣುವಿನ ಲೀಲೆಯಾಗಿತ್ತು. ಶಾಪ ಎಂಬುದು ಇಲ್ಲಿ ಕೇವಲ ಒಂದು ನೆಪವಷ್ಟೇ. ಭೂಮಿಯ ಮೇಲೆ ಧರ್ಮವನ್ನು ಸ್ಥಾಪಿಸಲು ವಿಷ್ಣು ಅವತಾರಗಳನ್ನು ಎತ್ತಬೇಕಿತ್ತು. ಆ ಅವತಾರಗಳಿಗೆ ಬಲಿಷ್ಠರಾದ ಪ್ರತಿ ನಾಯಕರು ಬೇಕಿತ್ತು. ಹಾಗಾಗಿ ತನ್ನ ಪರಮ ಭಕ್ತರನ್ನೇ ಈ ಕಾರ್ಯಕ್ಕೆ ಭಗವಂತನು ಆರಿಸಿಕೊಂಡನು. ಅಂದರೆ ದೇವರಿಗೂ ಶಾಪ ತಟ್ಟುತ್ತದೆ ಎನ್ನುವುದಕ್ಕಿಂತ ದೇವರು ತನ್ನ ಉದ್ದೇಶಕ್ಕಾಗಿ ಆ ಶಾಪವನ್ನು ಬಳಸಿಕೊಂಡನು. ವಿಜಯರು 7 ಜನ್ಮಗಳ ಭಕ್ತಿಯ ಬದಲು 3 ಜನ್ಮಗಳ ಶತ್ರುತ್ವವನ್ನು ಏಕೆ ಆರಿಸಿಕೊಂಡರು? ಶತ್ರುವಾಗಿರುವುದು ಸುಲಭ ಎಂದು ಅವರು ಭಾವಿಸಿದರೆ, ಅಥವಾ ಇದರ ಹಿಂದೆ ಬೇರೆಯದೇ ಲೆಕ್ಕಾಚಾರವಿತ್ತೆ? ಇದು ತುಂಬಾ ಆಳವಾದ ವಿಷಯ. ಭಕ್ತನಾದವನು ದೇವರನ್ನು ಪ್ರೀತಿಯಿಂದ ಸ್ಮರಿಸುತ್ತಾನೆ, ಆದರೆ ಶತ್ರುವು ದೇವರನ್ನು ಭಯ ಮತ್ತು ದ್ವೇಷದಿಂದ ಸ್ಮರಿಸುತ್ತಾನೆ. ವಿಜಯರಿಗೆ ವಿಷ್ಣುವಿನಿಂದ ಕ್ಷಣಕಾಲವೂ ದೂರವಿರಲು ಸಾಧ್ಯವಿರಲಿಲ್ಲ. ಒಬ್ಬ ಶತ್ರುವು ಹಗಲು ರಾತ್ರಿ ಎಲ್ಲಿ ಕೃಷ್ಣ ಬರುತ್ತಾನೋ, ಎಲ್ಲಿ ರಾಮ ನನ್ನನ್ನು ಕೊಲ್ಲುತ್ತಾನೋ ಎಂದು ಭಯದಿಂದ ಸದಾ ದೇವರನ್ನೇ ನೆನೆಯುತ್ತಾನೆ. ಈ ತೀವ್ರವಾದ ಸ್ಮರಣೆಯು ಅವರನ್ನು ಬೇಗ ದೇವರೆಡೆಗೆ ತಲುಪಿಸಿತು. ಭಕ್ತಿಗಿಂತ ವೈರತ್ವದ ಮೂಲಕ ದೇವರನ್ನು ನೆನೆಯುವುದು ಕಠಿಣವಾದರೂ ಅದರಲ್ಲಿ ಏಕಾಗ್ರತೆ ಹೆಚ್ಚು ಎಂಬುದು ಇಲ್ಲಿನ ಸಾರವಾಗಿರುತ್ತದೆ. ವಿಷ್ಣುವು ಮನಸ್ಸು ಮಾಡಿದ್ದರೆ ಶಾಪವನ್ನು ಅಲ್ಲೇ ರದ್ದು ಮಾಡಬಹುದಿತ್ತು. ಆದರೆ ತನ್ನ ಸೇವೆ ಮಾಡಿದವರಿಗೆ ರಾಕ್ಷಸ ಜನ್ಮ ಸಿಗುವಂತೆ ಏಕೆ ಬಿಟ್ಟನು? ಇದು ಅನ್ಯಾಯವಲ್ಲವೇ? ಇದಕ್ಕೆ ಕರ್ಮದ ಸಿದ್ಧಾಂತ ಎಲ್ಲರಿಗೂ ಒಂದೇ ಎಂಬುದು ಇಲ್ಲಿನ ಪಾಠ. ಅಹಂಕಾರ ಬಂದಾಗ ದೇವರಿಗೂ ಭಕ್ತನಿಗೂ ನಡುವೆ ಗೋಡೆ ನಿರ್ಮಾಣವಾಗುತ್ತದೆ. ಆ ಗೋಡೆಯನ್ನು ಕೆಡವಲು ಶಿಕ್ಷೆ ಅನಿವಾರ್ಯ. ಆದರೆ ಶ್ರೀ ವಿಷ್ಣು ತನ್ನ ಭಕ್ತರನ್ನು ಕೈ ಬಿಡಲಿಲ್ಲ. ಅವತಾರಗಳ ರೂಪದಲ್ಲಿ ತಾನೇ ಸ್ವತಃ ಬಂದು ಅವರಿಗೆ ಮೋಕ್ಷ ನೀಡಿದನು. ಅಂದರೆ ಶಿಕ್ಷೆಯಲ್ಲೂ ಒಂದು ಅನುಗ್ರಹವಿತ್ತು. ದೇವರು ಕೇವಲ ಒಳ್ಳೆಯವರ ಜೊತೆ ಮಾತ್ರ ಇರುವುದಿಲ್ಲ, ತನ್ನನ್ನು ದ್ವೇಷಿಸುವವರ ಮನಸ್ಸಿನಲ್ಲೂ ನೆಲೆಸಿರುತ್ತಾನೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ಒಂದು ವೇಳೆ ಅವರು 7 ಜನ್ಮಗಳ ಭಕ್ತಿಯನ್ನು ಆರಿಸಿಕೊಂಡಿದ್ದರೆ ನಾವು ಇವತ್ತು ರಾಮಾಯಣ ಮಹಾಭಾರತಗಳನ್ನು ನೋಡಲು ಸಾಧ್ಯವಾಗುತ್ತಿತ್ತೆ. ಯೋಚಿಸಿ ನೋಡಿ. ಪ್ರಿಯ ವೀಕ್ಷಕರೇ, ನೀವು ಏನಂತೀರಿ? ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ.